ನಮಸ್ಕಾರ ಸ್ನೇಹಿತರೆ, ನಾಳೆನೇ ಅತಿ ಶಕ್ತಿಯುತವಾದ ಸೂರ್ಯಗ್ರಹಣ, ಜೊತೆಗೆ ಅಮಾವಾಸ್ಯೆ ಕೂಡ. ಅಷ್ಟೇ ಅಲ್ಲದೆ ಇದು ಶನಿವಾರ ಬಂದಿರೋದ್ರಿಂದ ಇದಕ್ಕೆ ಹೆಚ್ಚಿನ ಶಕ್ತಿ ಕೂಡ ಇದೆ. ಈ ದಿನವೆಂದರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ. ನಿಮ್ಮ ಹಣೆ ಬರಹ ರಾತ್ರೋರಾತ್ರಿ ಬದಲಾಗಬೇಕು ಅಂದ್ರೆ ಕೇವಲ ನಾಳೆ ಈ ಒಂದು ಮರ ಮುಟ್ಟಿದರೆ ಸಾಕು. ನಾಳೆ ಈ ಒಂದು ಮರ ಮುಟ್ಟಿದರೆ ಅದೃಷ್ಟ ನೀವು ಎಲ್ಲೇ ಹೋದರೂ ಹಿಂಬಾಲಿಸುತ್ತದೆ. ನಿಮಗಿರುವಂತ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತದೆ. ಯಾವುದಾದರೂ ಜನ್ಮಾಂತರದ ಪಾಪಗಳು ನಿಮ್ಮನ್ನು ಹಿಂಬಾಲಿಸುತ್ತಿದ್ದರೆ ಅದು ಕೂಡ ಹೊರಟು ಹೋಗುತ್ತದೆ. ಆ ಮರ ಯಾವುದು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗೆ ಈ ಗ್ರಹಣಕ್ಕೆ ಯಾವುದಾದರೂ ನಿಯಮಗಳು ಆಚರಿಸಬೇಕಾ? ಗರ್ಭಿಣಿಯರು ಪ್ರತ್ಯೇಕವಾದ ಜಾಗೃತಿಗಳನ್ನು ತೆಗೆದುಕೊಳ್ಳಬೇಕಾ? ಯಾವ ರಾಶಿಗಳಿಗೆ ಶುಭ ಫಲ, ಯಾವ ರಾಶಿಗಳಿಗೆ ಅಶುಭ ಫಲ, ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಸೂರ್ಯಗ್ರಹಣ, ಶನಿ, ಅಮಾವಾಸ್ಯೆ ಒಟ್ಟಿಗೆ ಬಂದಿರುವಂತ ಈ ದಿನ ಎಷ್ಟೋ ಪವಿತ್ರವಾದದ್ದು ಹಾಗೂ ಶಕ್ತಿಯುತವಾದದ್ದು ಎಂದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ. ನಾಳೆ ಪಾಲ್ಗುಣ ಅಮಾವಾಸ್ಯೆಯ ದಿನ ಉತ್ತರ ಭಾದ್ರ ನಕ್ಷತ್ರ ಮೀನಾ ರಾಶಿಯಲ್ಲಿ ರಾಹುಗ್ರಸ್ತ ಸೂರ್ಯಗ್ರಹಣ ಸಂಭವಿಸಲಿದೆ. ಸೂರ್ಯಗ್ರಹಣದ ಸಮಯ ನಾವು ನೋಡುವುದಾದ್ರೆ ನಾಳೆ ಮಧ್ಯಾಹ್ನ 2:20 ಶುರುವಾಗಿ ಸಂಜೆ 6:13 ಕೊನೆಯಾಗುತ್ತದೆ. ಈ ಗ್ರಹಣ ನಮ್ಮ ದೇಶದಲ್ಲಿ ಬರುತ್ತಿಲ್ಲ. ಹಾಗಾಗಿ ಗ್ರಹಣದ ನಿಯಮಗಳು ನಾವು ಪ್ರತ್ಯೇಕವಾಗಿ ಆಚರಿಸುವಂತ ಅಗತ್ಯ ಇಲ್ಲ. ಆದರೆ ಗರ್ಭಿಣಿಯರು ಮಾತ್ರ ಸ್ವಲ್ಪ ಜಾಗೃತೆಗಳನ್ನು ತೆಗೆದುಕೊಂಡರೆ ಒಳ್ಳೆಯದು. ಗರ್ಭಿಣಿಯರು ಇರುವಂತ ಮನೆಗಳಲ್ಲಿ ಎಲ್ಲಾ ಬಾಗಿಲುಗಳು ಹಾಗೂ ಕಿಟಕಿಗಳಿಗೆ ಅರಳಿ ಮರದ ಎಲೆಗಳಿಂದ ತೋರಣ ಕಟ್ಟಿಕೊಂಡರೆ ಗ್ರಹಣದ ಕಾರಣದಿಂದ ಬರುವಂತ ವಿಷ ಪ್ರಭಾವ ಅವರಿಗೆ ಕೇಡು ಮಾಡುವುದಿಲ್ಲ. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಸಾಧ್ಯವಾದರೆ ಘನ ಆಹಾರ ತಿನ್ನದೆ ಯಾವುದಾದರೂ ಹಣ್ಣುಗಳು ತಿಂದು ಹಾಲು, ಜ್ಯೂಸ್ ಮುಂತಾದವುಗಳನ್ನು ಕುಡಿದು ಆದಷ್ಟು ಮಲಗಿದ್ದರೆ ಒಳ್ಳೆಯದು. ಗರ್ಭಿಣಿಯರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಗ್ರಹಣದ ಸಮಯದಲ್ಲಿ ಆಹಾರ ತಿನ್ನಬಾರದು. ಹಾಗೆ ಅರಳಿ ಮರದ ಎಲೆಗಳನ್ನು ಮನೆಗೆ ಕಟ್ಟಿಕೊಂಡು ಕೆಲವು ದರ್ಬೆಗಳನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡರೆ ತುಂಬಾ ಒಳ್ಳೆಯದು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಪಂಡಿತರು ಹೇಳೋ ಪ್ರಕಾರ ಈ ಗ್ರಹಣದ ಸಮಯವನ್ನು ನಾವು ಸಕ್ರಮವಾಗಿ ಬಳಸಿಕೊಂಡ್ರೆ ಇದು ನಮಗೆ ಅಮೃತ ಕಾಲದಂತೆ ಕೂಡ ಕೆಲಸ ಮಾಡುತ್ತದಂತೆ. ಈ ಗ್ರಹಣದ ಸಮಯದಲ್ಲಿ ಯಾರು ದೇವರ ನಾಮಜಪ ಮಾಡುತ್ತಾರೋ ಅವರಿಗೆ ಬರುವಂತ ಪುಣ್ಯವನ್ನು ಬ್ರಹ್ಮದೇವರಿಂದಲೂ ವರ್ಣಿಸಲು ಅಸಾಧ್ಯ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಗ್ರಹಣದ ಸಮಯದಲ್ಲಿ ಮುಖ್ಯವಾಗಿ ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪಿಸಿದರೆ ತುಂಬಾ ಒಳ್ಳೆಯದು. ಇನ್ನು ಈ ಗ್ರಹಣ ಮೀನ ರಾಶಿಯಲ್ಲಿ ಬರುತ್ತಿರುವುದರಿಂದ ಮೀನರಾಶಿ, ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿಯವರು ಗ್ರಹಣವನ್ನು ನೋಡಬಾರದು. ಗ್ರಹಣ ನಮ್ಮ ಭಾರತದಲ್ಲಿ ಬರದೇ ಇದ್ದರೂ ಕೂಡ ಸಾಧ್ಯವಾದಷ್ಟು ಆಗಸವನ್ನು ಗ್ರಹಣದ ಸಮಯದಲ್ಲಿ ಈ 4 ರಾಶಿಯವರು ನೋಡದಿದ್ದರೆ ಉತ್ತಮ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಇನ್ನು ಈ ಗ್ರಹಣದಿಂದ ಅಶುಭ ಫಲ ಅನುಭವಿಸುವಂತ ರಾಶಿಗಳು ಮೀನ, ಮೇಷ, ಸಿಂಹ ಹಾಗೂ ಧನಸ್ಸು. ಮಧ್ಯಮ ಫಲ ಅನುಭವಿಸುವಂತ ರಾಶಿಗಳು ಕಟಕ, ಕುಂಭ, ಕನ್ಯಾ ಹಾಗೂ ವೃಶ್ಚಿಕ. ಇನ್ನು ಶುಭ ಫಲ ಅನುಭವಿಸುವಂತ ರಾಶಿಗಳು ಮಿಥುನ, ತುಲ, ಮಕರ ಹಾಗೂ ವೃಷಭ. ಅಶುಭ ಫಲ ಅನುಭವಿಸುತ್ತಿರುವ 4 ರಾಶಿಯವರು ಗ್ರಹಣ ಮುಗಿದ ಮೇಲೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡರೆ ಒಳ್ಳೆಯದು. ಶಿವನಿಗೆ ಅಭಿಷೇಕ ಮಾಡಿಸಿದರಂತೂ ಇನ್ನೂ ಒಳ್ಳೆಯದು. ಯಾರು ಈ ಗ್ರಹಣದ ಸಮಯದಲ್ಲಿ ದೇವರ ಜಪ ಮಾಡಿದರೂ ಬಿಟ್ಟರೂ ಈ 4 ರಾಶಿಗಳವರು ಮಾತ್ರ ತಪ್ಪದೆ ಮಾಡಬೇಕು. ಆಗಲೇ ಗ್ರಹಣದಿಂದ ನಡೆಯುವಂತ ಕೆಟ್ಟ ಪ್ರಭಾವದಿಂದ ಇವರು ತಪ್ಪಿಸಿಕೊಳ್ಳುತ್ತಾರೆ. ಅರಳಿ ಮರಕ್ಕೆ ತುಂಬಾ ಶಕ್ತಿ ಇದೆ ಎಂದು ತಿಳಿದುಕೊಂಡಂತ ನಮ್ಮ ಋಷಿ ಮುನಿಗಳು
ಯಾವಾಗಲೂ ಅರಳಿ ಮರದ ಕೆಳಗಡೆ ಕುಳಿತುಕೊಂಡು ತಪಸ್ಸು ಮಾಡುತ್ತಿದ್ದರು. ಅದರಿಂದ ಅವರು ಬೇಗನೆ ಅಂದುಕೊಂಡಿದ್ದನ್ನು ಸಾಧಿಸುತ್ತಿದ್ದರು. ಹಾಗೆ ತುಂಬಾ ಹೆಚ್ಚು ಕಾಲ ಕೂಡ ಬದುಕುತ್ತಿದ್ದರು. ಈ ಮರ ಸಾಕ್ಷಾತ್ ವಿಷ್ಣು ಸ್ವರೂಪ ಎಂದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ಈ ಮರದ ಕೆಳಗೆ ಪ್ರಾಣ ಬಿಟ್ಟರೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದಲೇ ಋಷಿ ಮುನಿಗಳು ಹಾಗೂ ಇಚ್ಛಾಮರಣ ಪಡೆಯಬೇಕು ಅಂದುಕೊಂಡವರು ಇದೇ ಮರದ ಕೆಳಗೆ ಪ್ರಾಣ ಬಿಡುತ್ತಿದ್ದರು. ಇಂಥ ಪವಿತ್ರವಾದ ಮರವನ್ನು ನಾಳೆ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿಕೊಂಡು ಮರಕ್ಕೆ ಸ್ವಲ್ಪ ನೀರು ಹಾಕಿ 11 ಸಲ ಮರವನ್ನು ಸುತ್ತಿ ಪ್ರದಕ್ಷಿಣೆ ಮಾಡಿಕೊಂಡು 11 ಸಲ ಮರ ಮುಟ್ಟಿ ನಮಸ್ಕಾರ ಮಾಡಬೇಕು. ಬಳಿಕ ಮರದ ಮುಂದೆ ಕುಳಿತುಕೊಂಡು ಒಂದು ದೀಪ ಹಚ್ಚಿ ಎಲೆ, ಅಡಿಕೆ ಹಾಗೂ 2 ಬಾಳೆಹಣ್ಣುಗಳನ್ನು ಮರಕ್ಕೆ ಸಮರ್ಪಿಸಬೇಕು. ಅದರ ನಂತರ ಒಂದು ಬಾಳೆಹಣ್ಣನ್ನು ಮರದ ಮುಂದೆ ಹಾಗೆ ಬಿಟ್ಟು ಒಂದು ಬಾಳೆಹಣ್ಣನ್ನು ನೀವು ಪ್ರಸಾದದಂತೆ ತಿನ್ನಬೇಕು. ಗ್ರಹಣದ ನಂತರ ಈ ರೀತಿ ಮಾಡುವುದರಿಂದ ರಾತ್ರೋರಾತ್ರಿ ನಿಮ್ಮ ಅದೃಷ್ಟ ಪೂರ್ತಿಯಾಗಿ ಬದಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.